ತರ ಯಾವತ್ತೂ ನಾನು ಇಷ್ಟು ಸೀರಿಯಸ್ ವಿಷಯವಾಗಿ ನಾನು ಮಾತಾಡಿಲ್ಲ. ಇಷ್ಟು ದಿನದ ವಿಡಿಯೋದಲ್ಲಿ. ಇವತ್ತು ಏನ್ ಅನಿಸ್ತು ಗೊತ್ತಾ? ನನಗೆ ಒಂದಷ್ಟು ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಕವಿತಾ ಜೀವನ್ಸ್ ವ್ಲಾಗ್ಸ್ ಕನ್ನಡ. ನಂದು ಸ್ನಾನ ಆಗಿದೆ ಆವಾಗ್ಲೇ. ನಾನು ಇದು ಸೀರಮ್ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಯಾಕಂತಂದ್ರೆ ನಂದು ಫುಲ್ ಡ್ರೈ, ಅಂದ್ರೆ ಒಂಥರ ಕಿಂಚ್ ಕಲರ್ ಕೂದ್ಲು ಅಂತ ಹೇಳ್ತಾರಲ್ಲ, ಆ ತರ ಕೂದ್ಲು ನಂದು. ಹಾಗಾಗಿ ಅದಕ್ಕೆ ಸ್ವಲ್ಪ ಸೀರಮ್ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ನಂದು ಬ್ಲ್ಯಾಕ್ ಇಲ್ಲ, ನಂದು ಲೆಂತ್ ಮಾತ್ರ ಒಂಥರ ಕಿಂಚ್ ಕಲರ್ ತರ ಇದೆ. ಬಟ್ ಸ್ಕಾಲ್ಪ್ ಅಲ್ಲೆಲ್ಲ ನಂದು ಬ್ಲ್ಯಾಕ್ ಹೇರ್ ಇದೆ. ಹಾಗಾಗಿ ಸ್ವಲ್ಪ ಸೀರಮ್ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ಪಾಪುನು ಮಲಗಿದ್ದಾಳೆ, ಅವಳನ್ನು ಸ್ನಾನ ಮಾಡಿಸಿ ಮಲಗಿಸಿದೀನಿ. ಹಾಗಾಗಿ ಇದು ಏನಂದ್ರೆ, ನನಗೆ 1-2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಹೆಲ್ಪ್ ಆಗಿದೆ, ಹಾಗಾಗಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇನ್ನು ಏನಂದ್ರೆ, ನನಗೆ ಅವಾಗೆಲ್ಲ ಇದು ಹೇರ್ ತುಂಬಾ ಡ್ರೈ ಅನ್ನಿಸೋದು. ಹಾಗಾಗಿ ಇದನ್ನ ನಾನು ಹಾಕಕ್ ಶುರು ಮಾಡಿದ್ಮೇಲೆ ಸ್ವಲ್ಪ ಶೈನಿ ಆಗಿ ಇರಕ್ ಶುರು ಮಾಡಿದೆ. ಹಾಗಾಗಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದೊಂದು ಮಿಡ್ಲಲ್ಲಿ ಯೂಸ್ ಮಾಡಕ್ ಆಗ್ಲಿಲ್ಲ. ಪ್ರೆಗ್ನೆನ್ಸಿ ಜರ್ನಿ ಆದ ನಂತರ ಇದು ಪಾಪು ಡೆಲಿವರಿ ಟೈಮಲ್ಲೆಲ್ಲ ನಾನು ಯೂಸ್ ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ಒಂದ್ 5-6 ತಿಂಗಳಾದ್ಮೇಲೆ ಯೂಸ್ ಮಾಡ್ತಾ ಇರೋದು ಈಗ. ಆಮೇಲೆ ಪಾಪುನು ಮಲಗಿಸಿದೀನಲ್ಲ, ಮತ್ತೆ ನನಗೆ ಅವಳು ಇದ್ರೆ ಮತ್ತೆ ಆಗಲ್ಲ ಅಂತ ಅಂದ್ಬಿಟ್ಟು ಇವಾಗ್ಲೇ ಎಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಹೇರ್ ಸಿರಮ್ ಹಾಕ್ತಾ ಇದ್ದೀನಿ. ಆದಷ್ಟು ಈ ವ್ಲಾಗ್ ನ ಎಂಡ್ ತನಕನೂ ನೋಡಿ. ನೀವೇನಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ ಇಯರ್ಫೋನ್ ಹಾಕೊಂಡು ನೋಡಿ, ಅಥವಾ ನೀವೇನಾದ್ರೂ ಕೆಲಸ ಮಾಡ್ತಿದ್ರೆ ನೀವು ಇದು ಮೊಬೈಲ್ ಆನ್ ಮಾಡ್ಬಿಟ್ಟು ನೋಡಿ. ಆ ಇದು ಬಟ್ ಎಂಡ್ ತನಕನೂ ನೋಡಿ ಅಂತ ಹೇಳ್ತೀನಿ ಈ ವ್ಲಾಗ್ ನ. ವೆರಿ ಇನ್ಫಾರ್ಮೇಟಿವ್ ವ್ಲಾಗ್ ಆಗಿರುತ್ತೆ ಇದು. ನಾನು ಯಾವುದೇ ವ್ಲಾಗ್ ಅಲ್ಲೂ ನಾನು ನಿಮ್ಗೆ ಎಂಡ್ ತನಕ ನೋಡಿ ಅಂತ ಹೇಳಲ್ಲ, ಬಟ್ ಈ ವ್ಲಾಗ್ ನ ಎಂಡ್ ತನಕನೂ ನೋಡಿ ಅಂತಾನೆ ಹೇಳ್ತೀನಿ. ಈ ಎಲ್ಲಾ ಮಹಿಳೆಯರಿಗೂ ಇಂಪಾರ್ಟೆಂಟ್ ಆಗಿರೋ ವಿಷಯಗಳೇ ಸಿಗುತ್ತೆ ಇದ್ರಲ್ಲಿ. ಹಾಗೆ ನಾನಿಲ್ಲಿ ಮಧ್ಯಾಹ್ನಕ್ಕೆ ಏನಾದ್ರೂ ಪಲ್ಯ ಅಥವಾ ಗೊಜ್ಜು ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗಲಕಾಯಿ ತಂದಿದ್ದೆ. ಹಾಗಲಕಾಯಿ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕಟ್ ಮಾಡ್ಕೊಂತಾ ಇದ್ದೀನಿ. ಹಾಗೆ ತರಕಾರಿನ ತಂದ್ಬಿಟ್ಟು ನಾನು ತಂದಾದ ತಕ್ಷಣನೇ 1 hour ನಾನು ಯಾವಾಗ್ಲೂ ಇವಾಗ ಉಪ್ಪು ನೀರಲ್ಲಿ ನೆನೆಸಿಟ್ಟಿರ್ತೀನಿ. ಯಾಕಂತಂದ್ರೆ ಇವಾಗ ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ ಬರ್ತಾ ಇದೆಯಲ್ಲ, ಹಾಗಾಗಿ ನಾನು 1 hour ನೆನೆಸಿಟ್ಟಿರ್ತೀನಿ. ಅದಾದ್ಮೇಲೆ ಯೂಸ್ ಮಾಡ್ಕೊಂತೀನಿ ಯಾವುದೇ ತರಕಾರಿನ. ಇದು ಆಲ್ರೆಡಿ ನೆನೆಸಿಟ್ಟು ಒಂದಿನ ಡ್ರೈನು ಆಗಿದೆ ಇದು ತರಕಾರಿ. ಹಾಗಾಗಿ ಇದನ್ನ ಕಟ್ ಮಾಡ್ಕೊಂಡು ಹಂಗೆ ಗೊಜ್ಜು ಏನಾದ್ರು ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಪಾಪು ಇದ್ರೆ ಇನ್ನೂ ಕಷ್ಟ ಆಗುತ್ತೆ. ಪಾಪು ಎದ್ಬಿಟ್ಟು ಹಂಗೆ ಮಲಗಿಸಿದೆ, ಹಾಗೆ ಮಲಗಿದ್ಲು. ಇನ್ನು ಮತ್ತೆ ಪಾಸ್ ಹೇಳ್ತಾಳೆ ಇವಾಗ, ಇನ್ನೊಂದು 10 ನಿಮಿಷದಲ್ಲೆಲ್ಲ ಹೇಳ್ತಾಳೆ. ಇದ್ರೆ ಹಸ್ಬೆಂಡ್ ಇದ್ರೆ ನೋಡ್ಕೊಂತಾರೆ. ಹಸ್ಬೆಂಡ್ ಒಂದೊಂದ್ಸಲ ಬರ್ತಾರೆ, ಬಂದ್ರೆ ನೋಡ್ಕೊಂತಾರೆ. ಅವ್ರು ಇಲ್ಲ ಅಂತಂದ್ರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ನೋಡ್ಕೊಳಕ್ ಆಗಲ್ಲ, ನಾನೇ ನೋಡ್ಕೋಬೇಕಲ್ವಾ ಅಂತ. ನಾನಿಲ್ಲಿ ಬೆಂಡೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದೀನಿ. 4-5 ಬೆಂಡೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದೀನಿ. ಹಾಗೆ ನಾನು ಇಲ್ಲಿ ಸ್ವಲ್ಪ ಉಪ್ಪು ತಗೊಂಡಿದೀನಿ, ರುಚಿಗೆ ತಕ್ಕಷ್ಟು. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ನಾನು ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ. ಹಾಗೆ ಟರ್ಮರಿಕ್ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಚಾಟ್ ಮಸಾಲ ಸ್ವಲ್ಪ ತಗೊಂಡಿದ್ದೀನಿ. ಹಾಗೆ ಧನಿಯಾ ಪೌಡರ್ 1/4 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ನಾನಿಲ್ಲಿ ಇದು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿಲ್ಲ. ನಿಮಗೆ ಬೇಕು ಅಂತಂದ್ರೆ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಇವಾಗಷ್ಟೇ ಖಾರನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ನನ್ನ ಮಗಳಿಗೆ. ಹಾಗಾಗಿ ತುಂಬಾ ಲೈಟ್ ಮೈಲ್ಡ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಇಷ್ಟೇ ತಗೊಂಡಿದ್ದೀನಿ. ನೀವೇನಾದ್ರೂ ಜಾಸ್ತಿ ಕೊಡ್ತೀರಾ ಅಂತಂದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಹಾಗೆ 1.5 ಸ್ಪೂನ್ ಅಷ್ಟು ನಾನು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಎಲ್ಲನೂ ಹಾಕಿ ಸ್ವಲ್ಪ ನೀರ್ ಹಾಕಿ ಈ ರೀತಿ ಕಲ್ಸ್ಕೊಂಡಿದ್ದೀನಿ. ನೀರ್ ಬದಲಿಗೆ ಎಣ್ಣೆನೂ ಹಾಕೋಬಹುದು, ಬಟ್ ನಾನಿಲ್ಲಿ ನೀರ್ನೇ ಹಾಕೊಂಡು ಕಲ್ಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತವಾ ಮೇಲೆ ನೀವು ಬೇಕಂದ್ರೆ ವಿದೌಟ್ ಆಯಿಲ್ ಫ್ರೈ ಮಾಡ್ಬೋದು.
ಬಟ್ ನಾನಿಲ್ಲಿ ಆಯಿಲ್ ಹಾಕೊಂಡಿದೀನಿ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಏನ್ ಗೊತ್ತಾ, ಸೀರಿಯಸ್ ವಿಷಯವಾಗಿ ನಾನ್ ಮಾತಾಡೋಣ ಅಂತ ಅಂದ್ಬಿಟ್ಟು, ನಾನು ಪ್ರತಿ ಸಲ ಯಾವತ್ತೂ ನಾನು ಇಷ್ಟು ಸೀರಿಯಸ್ ವಿಷಯವಾಗಿ ನಾನ್ ಮಾತಾಡಿಲ್ಲ. ಇಷ್ಟು ದಿನದ ವಿಡಿಯೋ ಇವತ್ತು ಏನ್ ಅನ್ಸ್ತು ಗೊತ್ತಾ? ನಾನೊಂದು ಇವತ್ತು ಪೋಸ್ಟ್ ನೋಡ್ದೆ. ಏನಂದ್ರೆ ಫೇಸ್ಬುಕ್ ಅಲ್ಲಿ ನೋಡ್ದೆ ನಾನು ಇದನ್ನ. ಒಂದು 4 ವರ್ಷದ ಗಂಡು ಮಗು ಇರುತ್ತೆ ದಂಪತಿಗಳಿಗೆ. ಅವರು 3 ದಿನದಿಂದ ಹೆಂಡತಿ ಒಂದೇ ಸಾಂಬಾರ್ನ ಬಿಸಿ ಮಾಡಿ ಕೊಡ್ತಾ ಇದ್ಲು ಅಂತ ಅಂದ್ಬಿಟ್ಟು ಬೈದಿದ್ದಕ್ಕೆ ಹೆಂಡತಿ ಮಗುನ ಬಿಟ್ಬಿಟ್ಟು ನೆಗೆಟಿವ್ ಥಿಂಕ್ ಮಾಡಿ ಪ್ರಾಣ ಕಳ್ಕೊಂಡ್ರು ಅಂತ ನೋಡ್ದೆ. ಇದನ್ನ ನೋಡಿದ್ದೇನೋ ಸರಿ, ನೆಗೆಟಿವ್ ಕಮೆಂಟ್ಸ್ ಇತ್ತು. ಹೇಗಂತಂದ್ರೆ ಹ್ಮ್ ಇದು ಆ ಈ ಹೆಣ್ಮಕ್ಳಿಗೆ ಗಂಡ ಅಷ್ಟು ದೂರದಿಂದ ದುಡ್ದು ಬಂದಿರ್ತಾನೆ, ಅವರಿಗೆ ಬೇಯಿಸಿ ಹಾಕಕ್ಕೆ ಕಷ್ಟ ಆಗುತ್ತೆ, ಹಾಗೆ ಹೀಗೆ ಅಂತ ಇತ್ತು. ಇದ್ರಲ್ಲಿ ನನಗೇನ್ ಅನ್ನಿಸ್ತು ಅಂತಂದ್ರೆ, ನಾವು ಆ ಬೇಯಿಸಿ ಹಾಕ್ಬೇಕು ಅಂತ ಹಾಕ್ಬಾರ್ದು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಇದ್ರಲ್ಲಿ ಆ ಒಂದು ಹೆಣ್ಮಗಳು ಬೆಳಗ್ಗೆಯಿಂದ ಸಂಜೆ ತನಕ ಅದೆಷ್ಟು ಆ ಪಾಪುನ ನೋಡ್ಕೊಂಡ್ ಡಿಪ್ರೆಸಿವ್ ಆಗಿರ್ತಾಳೆ ಅಂತ ಯಾರು ಯೋಚನೆ ಮಾಡಲ್ಲ. ಡಿಪ್ರೆಷನ್ ಲೆವೆಲ್‌ಗೆ ಹೋಗಿರ್ತಾರೆ ಮಕ್ಳನ್ನ ನೋಡ್ಕೊಳ್ಳೋರು. ಯಾಕಂತಂದ್ರೆ ಇವಾಗ ವರ್ಕಿಂಗ್ ವುಮೆನ್ಸ್‌ಗೆ ಏನಂತಂದ್ರೆ ಮನೆಗ್ ಬಂದಾಗ ಅಷ್ಟೇ ನೋಡ್ಕೋಬಹುದು. ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಅವರು ಆಫೀಸಿಗೆ ಹೋಗ್ತಾರೆ. ಮನೆಗ್ ಬಂದ್ಮೇಲೆ ಮಾತ್ರ ಅವರಿಗೆ ಏನಂದ್ರೆ ಮಕ್ಳನ್ನ ನೋಡ್ಕೊಳಕ್ಕೆ ಆಪ್ಷನ್ ಇರೋದು. ಅದೇ ಮನೇಲೇ ಇರ್ತಾರಲ್ಲ ಹೌಸ್ ವೈಫ್‌ಗಳು, ಅವ್ರೇನ್ ಮಾಡ್ತಾರೆ ಗೊತ್ತಾ? ಬೆಳಗ್ಗೆ ಹೋದ್ರೆ ಬೆಳಗ್ಗೆಯಿಂದ ಸಂಜೆ ತನಕ 24/7 ಅವ್ರೇ ನೋಡ್ಕೊಂತಾರೆ ಮಗುನ. ಅದ್ರಲ್ಲಿ ಗಂಡನಿಗೆ ಅಡಿಗೆ, ಅತ್ತೆ ಮಾವ ಇದ್ರೆ ಅತ್ತೆ ಮಾವನ್ಗೆ ಅಡಿಗೆ, ಅಥವಾ ಇನ್ಯಾರ್ಯಾರು ಇದ್ರೆ ಅವರಿಗೂ ಅಡಿಗೆ, ಇನ್ನೊಂದು ಕಡೆಯಿಂದ ಮಗುಗೆ ಸಪ್ರೇಟ್ ಆಗಿ ಅಡಿಗೆ, ಇನ್ನೊಂದು ಕಡೆಯಿಂದ ಇದು ಮಗು ತುಂಬಾ ರಚ್ಚೆ ಹಿಡಿಯುತ್ತೆ. 4 ವರ್ಷದ ಮಗು ಅಂತಂದ್ರೆ ಅದಕ್ಕೆಲ್ಲಾನು ತಿಳಿಯುತ್ತೆ. ಎಲ್ಲಾನು ಹೇಳ್ತಾರೆ ಕೆಲವರು ಏನಂದ್ರೆ 4 ವರ್ಷದ ಮಗು ದೊಡ್ಡವನಾಗಿದೆ. ಅವನಿಗೇನು ಕಷ್ಟ ಇಲ್ಲ ಹಾಗೆ ಹೀಗೆ ಅಂತ. ನಾನ್ ಲಿಟ್ರಲಿ ಹೇಳ್ತೀನಿ, 4 ವರ್ಷದ ಮಗು ಎಷ್ಟು ಹಠ ಮಾಡುತ್ತೆ ಅಂತಂದ್ರೆ ತುಂಬಾ ಹಠ ಮಾಡುತ್ತೆ. ಅದು ಹೇಳಿದ್ದನ್ನು ಒಂದು ಮಾತು ಕೇಳಲ್ಲ. ಅದ್ರಲ್ಲಿ ಎಸ್ಪೆಷಲಿ ನಾನ್ ಹೇಳುದು, ಅತ್ತೆ ಮಾವ ಇದ್ರೆ ಅಂತೂ ಅವ್ರು ಚಾಕ್ಲೇಟ್ ಬಿಸ್ಕೆಟ್ ತಂದ್ಕೊಡ್ತಾರ. ಇವ್ರು ಅಪ್ಪ ಅಮ್ಮ ಅವಾಯ್ಡ್ ಮಾಡ್ತಾರ. ಅಪ್ಪ ಅಮ್ಮ ಅವಾಯ್ಡ್ ಮಾಡಿದಾಗ ಅದ್ರಲ್ಲಿ ಬೇರೆ ಗಲಾಟೆಗಳು ಶುರು ಆಗುತ್ತಾ. ಆಮೇಲೆ ಇವಾಗ ಕಂಪ್ಯಾರಿಸನ್ ಮಾಡಿದ್ರು. ತುಂಬಾ ಜನ ಅದ್ರಲ್ಲಿ ಏನ್ ಹಾಕ್ತಿದ್ರು ಅಂತಂದ್ರೆ, ಮೊದ್ಲಿನ ಅವರೆಲ್ಲ 10-15 ಮಕ್ಳು ಮಾಡ್ಕೊಂತ ಇದ್ರು. ಇವಾಗಿನವ್ರಿಗೆ 1 ಮಕ್ಳು ಮಾಡ್ಕೊಂಡ್ರೇನೆ ಸಾಕಾಗುತ್ತೆ ಅಂತ. ನನಗೆ ಅವಾಗ ಏನ್ ಅನಿಸ್ತು ಅಂತಂದ್ರೆ, ನಾನಿದ್ನ ಹೇಳ್ಬಾರ್ದ ಗೊತ್ತಿಲ್ಲ. ಮೊದ್ಲಿನ ಮೊದ್ಲಿನವ್ರು ಏನಂತಂದ್ರೆ 1 ಮಗು ಮಾಡ್ಕೊಂತ ಇದ್ರು. ಲಾಸ್ಟ್ ಇದ್ ಮಗು 15 ವರ್ಷ ಆಗಾಗ ಇನ್ನೊಂದು ಮಗು ಹುಟ್ತಾ ಇತ್ತು ಅವ್ರಿಗೆ. ಅಂದ್ರೆ ಫಸ್ಟ್ ಮಗು ದೊಡ್ಡದಾಗಿ ಒಂದು 15 ವರ್ಷ ಆಯ್ತು ಅಂತಂದ್ರೆ, ಇನ್ನು ಲಾಸ್ಟಿನ ಮಗುನ ಅವ್ರು ನೋಡ್ಕೊಳಕ್ ಸಾಧ್ಯ ಇಲ್ವಾ? 15 ವರ್ಷದ ಮಗ ಅಥವಾ ಮಗಳು 1 ವರ್ಷದ ಮಗುನ ಅಥವಾ ಒಂದು 3 ತಿಂಗಳ ಮಗುನ ನೋಡ್ಕೊಳಕ್ ಸಾಧ್ಯನೇ ಇಲ್ವಾ? ಖಂಡಿತವಾಗ್ಲೂ ಆಟ ಆಡಿಸಕ್ ಸಾಧ್ಯ. ಅದು ಅತ್ತಾಗ ಸಮಾಧಾನ ಪಡ್ಸಕ್ ಸಾಧ್ಯ. ಖಂಡಿತವಾಗ್ಲೂ ಸಾಧ್ಯ ಇದೆ. ಆದ್ರೆ ಇವಾಗಿನವ್ರಿಗೆ ಏನಾಗ್ತಿದೆ ಅಂತಂದ್ರೆ, ಅವ್ರು ಅಡಿಗೆಯಿಂದ ಹಿಡ್ದು ಎ ಟು ಝೆಡ್ ಮನೆಯನ್ನ ನಿಭಾಯಿಸೋದು ಅವರೇ ಆಗಿರ್ತಾರೆ. ಇನ್ನೊಂದೇನಂದ್ರೆ ಎಸ್ಪೆಷಲಿ ಇಂಡಿವಿಜುವಲ್ ಫ್ಯಾಮಿಲಿಗಳು ಏನಾಗ್ತದೆ ಅಂತಂದ್ರೆ, ಬೆಳಗ್ಗೆ ಗಂಡ ಹೋದ್ರೆ ಬರೋದು 11 ಗಂಟೆ 12 ಗಂಟೆ ಆಗುತ್ತೆ. ಅಷ್ಟ್ರ ತನಕ ಪ್ರತಿ ದಿನಾನು ಅವಳು ಮಾತ್ರ ನೋಡ್ಕೊಂತಾಳೆ ಮಗುನ. ಸೊ ಅವಳಿಗೆ ಅದೆಷ್ಟು ಡಿಪ್ರೆಷನ್ ಲೆವೆಲ್‌ಗೆ ಹೋಗ್ತಾಳೆ ಅಂತ ಯಾರು ಥಿಂಕ್ ಮಾಡಲ್ಲ. ಬರೀ ಏನ್ ಥಿಂಕ್ ಮಾಡ್ತಾರೆ ಗೊತ್ತಾ? ಮನೇಲಿರ್ತಾಳೆ ಅಂತ. ಮನೇಲಿರ್ತಾಳೆ ಹೌದು. ಬಟ್ ಯಾರಾದ್ರೂ ಬಂದು ನೋಡಿದಾರಾ? ಮನೆ ಒಳಗಡೆ ಏನ್ ನಡೀತಿದೆ ಅಂತ? ಯಾರು ನೋಡಲ್ಲ. ಅಥವಾ ಮನೆ ಒಳಗಡೆ ಪಾಪು ಸುಮ್ನೆ ಅವ್ರ ಪಾಡಿಗೆ ಇರ್ತದ? ಅದ್ರ ಪಾಡಿಗೆ ಇರ್ತದ? ಅದು 4 ವರ್ಷದ ಮಗು ಅಂತಂದ್ರೆ ಅದ್ರ ಪಾಡಿಗೆ ಇರಕ್ ಸಾಧ್ಯನಾ? ಅಥವಾ ಹಠ ಮಾಡದೆ ಇರಕ್ ಸಾಧ್ಯನಾ? ಇಲ್ಲ ಅಲ್ವಾ? ನಾವ್ ಥಿಂಕೇ ಮಾಡಲ್ಲ ನಮ್ ಬಗ್ಗೆ ನಾವು. ಏನಂತಂದ್ರೆ ಏನ್ ಯೋಚನೆ ಮಾಡ್ತೀವಿ ಗೊತ್ತಾ ನಾವು? ಆ ಅವ್ಳೇನು ಮಹಾ ಮನೇಲಿರ್ತಾಳೆ ಅಂತ. ಮನೇಲಿರೋರಿಗ್ ಮಾತ್ರ ಗೊತ್ತು ಅದ್ರದ್ದು ಏನ್ ಕಷ್ಟ ಅಂತ. ಆಫೀಸಿಗೆ ಹೋಗ್ ಬಂದಂಗಿಲ್ಲ.
ಯಾವ್ದುನು. ಆಫೀಸಿಗೆ ಹೋದವ್ರಿಗೆ ಆಫೀಸಿಗೆ ಹೋಗ್ತಾರೆ, ಬರ್ತಾರೆ. ಆ ಮಿಡ್ಲಲ್ಲಾದ್ರೂ ಅವ್ರಿಗೊಂದು ಗ್ಯಾಪ್ ಸಿಗುತ್ತೆ. ಆದ್ರೆ ಮನೇಲಿರೋರಿಗೆ ಅದೂನು ಇಲ್ಲ. ಎಸ್ಪೆಷಲಿ ನಾನ್ ಹೇಳುದು ಏನಂದ್ರೆ, ಇನ್ನೊಂದೇನಂದ್ರೆ ಇಲ್ಲಿ ಬೆಳಗ್ಗೆ ಅಡಿಗೆ ಮಾಡ್ತಾರೆ, ಮಧ್ಯಾಹ್ನ ಅಡಿಗೆ ಮಾಡ್ತಾರೆ, ಸಾಯಂಕಾಲ ಅಡಿಗೆ ಮಾಡ್ತಾರೆ, 3 ಹೊತ್ತು ಅಡಿಗೆ ಮಾಡ್ತಾರೆ ಒಂದೊಂದ್ ಸಲ. ಮಗುಗಾಗ್ಬೇಕು, ಅವ್ರಿಗಾಗ್ಬೇಕು, ಗಂಡನಿಗಾಗ್ಬೇಕು ಅಂತ. ಅದನ್ನ ಯಾರು ಮಾತಾಡಲ್ಲ. ಮನೇಲಿರ್ತಾರೆ ಅಂತ ಮಾತಾಡ್ಬಿಡ್ತಾರೆ. ಇನ್ನು ಕೆಲವ್ರನ್ನ ನಾನ್ ಕೇಳಿದೀನಿ. ಏನಂದ್ರೆ ಏನ್ ಹೇಳ್ಬಿಡ್ತಾರೆ ಗೊತ್ತಾ? "ಏನು ಮನೇಲಿದ್ಯಲ್ಲ, ಮಗು ದೊಡ್ಡದಾಯ್ತಲ್ಲ, ಕೆಲ್ಸಕ್ ಸೇರಲ್ವಾ?" ಅಂತ. ಅಲ್ಲ ನಾವ್ ಹೇಳುದು 1 ವರ್ಷಕ್ಕೆನೆ ನಾವ್ ಕೆಲ್ಸಕ್ ಹೋಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಸಮಾಜದಲ್ಲಿ. ನನಗ್ ಇದನ್ನೆಲ್ಲ ನೋಡ್ದಾಗ ಏನ್ ಅನಿಸ್ತು ಅಂತ ವಿಕೃತ ಮನಸ್ಥಿತಿಯವರು ಇದ್ರು ಅಂತ ಅನಿಸ್ತು. ಈ ರೀಲ್ಸ್ ಬಂದ್ಮೇಲೆ ಎ ಮಕ್ಳ ಇದು ಹೆಣ್ಮಕ್ಳು ಚೇಂಜ್ ಆಗಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ. ಇನ್ನೊಂದಷ್ಟು ಜನ ಏನಂತ ಕಮೆಂಟ್ಸ್ ಹಾಕಿದ್ರು, ಹೊರಗಡೆ ಹೋಗಿ ಗಂಡ ದುಡ್ದು ಬರ್ತಾನೆ, ಮನೇಲಿರೋ ಹೆಂಡ್ತಿಗೆ ಅಡ್ಗೆ ಮಾಡಿ ಹಾಕಕ್ಕಾಗಲ್ವಾ ಅಂತ ಹೇಳಿ ಕಮೆಂಟ್ ಹಾಕಿದ್ರು. ಆದ್ರೆ ಅವಳು ಅಷ್ಟು ಕಟುವಾಗಿ ನಿರ್ಧಾರ ತಗೊಂಡಿದ್ದಾಳೆ ಅಂತಂದ್ರೆ ಅದಕ್ಕೆ ಕಾರಣ ಒಂದ್ ಸೈಡ್ ಪಾರ್ಶಿಯಲಿ ಗಂಡನೂ ಆಗಿರ್ತಾನೆ. ಯಾಕಂತಂದ್ರೆ ಅವಳು ಎಷ್ಟೋ ದಿನದಿಂದ ಅವಳ ಕಷ್ಟಗಳನ್ನ ಹೇಳ್ಕೊಂಡಿರ್ತಾಳೆ. ಬಟ್ ಅದನ್ನ ಅವ್ನ್ ನೆಗ್ಲೆಕ್ಟ್ ಮಾಡಿರ್ತಾನೆ. ಇವ್ಳ್ದ್ ಯಾವಾಗ್ಲೂ ಇದ್ದಿದ್ದೆ ಅಂತ. ಎಷ್ಟೋ ಸಲ ಹೇಳ್ಕೊಂಡಿರ್ತಾರೆ ಹೆಣ್ಮಕ್ಳು ಅವ್ರ ಗಂಡನ ಹತ್ರ ಹೇಳ್ಕೊಂಡಿರ್ತಾರೆ. ಅವ್ರ ಕಷ್ಟಗಳನ್ನ ಪ್ರತಿ ಒಂದನ್ನ ಅವ್ರ ಗಂಡನ ಹತ್ರ ಹೇಳ್ಕೊಂಡಿರ್ತಾರೆ. ಪ್ರಪಂಚದಲ್ಲಿ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ಳೋದಿದ್ರು ಗಂಡನ ಹತ್ರ ಹೇಳ್ಕೊಂಡಿರ್ತಾರೆ. ಬಟ್ ಎಲ್ಲಾನು ನೆಗ್ಲೆಕ್ಟ್ ಮಾಡಿರ್ತಾರೆ. ಕೊನೆಗೆ ಈ ತರ ಸಿಚುವೇಶನ್ ಬಂದಾಗ ಮಾತ್ರ ಅವ್ರು ಲಬ ಲಬ ಲಬೋ ಅಂತ ಅಂದ್ಬಿಡ್ತಾರೆ. ನಾನ್ ಹೇಳುದು ಏನಂತಂದ್ರೆ, ಆ ನಾವೆಲ್ಲ ಹೆಣ್ಮಕ್ಳು ಹೌದು ನಮಿಗ್ ಈ ತರ ಸಿಚುವೇಶನ್‌ಗಳಿಗೆ ನಾನ್ ಫೇಸ್ ಮಾಡಿಲ್ಲ. ಬಟ್ ನಾನು ಫೇಸ್ ಮಾಡಿದ್ರುನು ನಾನು ಬೆಳಗ್ಗೆಯಿಂದ ಸಂಜೆ ತನಕ ನನಗೆ ಮಗುನ್ ಜೊತೆ ಇದ್ದು ತುಂಬಾ ಕ್ರಾಂಕಿ ಆಗಿದ್ದಾಳೆ. ನಂಗ್ ಆಗ್ತಾನೆ ಇಲ್ಲ ಕಂಟ್ರೋಲ್ ಮಾಡಕ್ಕೆ ಅಂತಂದಾಗ, ನಾನು ಬೇರೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಮನೆ ಇದೆ ಇಲ್ಲೇ ಹತ್ರದಲ್ಲಿ. ನನ್ ಫ್ರೆಂಡ್ ಮನೆ ಇದೆ. ಅವಳ ಹತ್ರ ಅವಳಿಗೆ ಫೋನ್ ಮಾಡ್ತೀನಿ, ಕೇಳ್ತೀನಿ ಮನೇಲಿದ್ಯಾ ಅಂತ. ಒಂದು ಮಧ್ಯಾಹ್ನ ಹೋದ್ರೆ ಸಂಜೆ ತನಕ ಅಲ್ಲಿರ್ತೀನಿ, ಬರ್ತೀನಿ. ಯಾಕಂತಂದ್ರೆ ಇದು ನನಗೆ ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ. ಅವ್ಳ ಜೊತೆ ಏನಾದ್ರು ಮಾತಾಡ್ತಾ ಅಷ್ಟೋ ತನಕ ಅವ್ರು ನೋಡ್ಕೊಂತಾರೆ ಮಗುನ. ಅವ್ಳ ಜೊತೆ ಮತ್ತೆ ನಾನು ನಮ್ಮ ಕೆಳಗಡೆ ಮನೆ ಓನರ್ ಮನೆಗ್ ಹೋಗ್ತೀನಿ. ನಾನು ಅಲ್ಲಿರ್ತೀನಿ. ಒಂದ್ ಅರ್ಧ ಗಂಟೆ, 1 ಗಂಟೆ ಅಲ್ಲಿ ನನಗೆ ಟೈಮ್ ಸ್ಪೆಂಡ್ ಆಗುತ್ತೆ. ಹಾಗೆ ನಾನೇನ್ ಮಾಡ್ತೀನಿ ಅಂತಂದ್ರೆ, ನಾನು ವಾಕ್ ಹೋಗ್ತೀನಿ. ನಾನು ಡೈಲಿ ವಾಕ್ ಹೋಗ್ತೀನಿ. ಬಟ್ ಕೆಲವೊಂದ್ ಸಲ ನನಗಾಗಲ್ಲ. ಬಟ್ ನಾನು ಆದಷ್ಟು ಟ್ರೈ ಮಾಡ್ತೀನಿ ವಾಕ್ ಹೋಗಕ್ಕೆ. ಎಸ್ಪೆಷಲಿ ನಾನ್ ಹೇಳೋದು ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಯಾರ್ಯಾರ್ ನೋಡ್ಕೊಂತಿದ್ದಾರೆ ನಿಮ್ಮ ಮಕ್ಳನ್ನ, ನೀವು ಡೈಲಿ ಒಂದು ಹಾಫ್ ಎನ್ ಅವರ್, 1 ಅವರ್ ವಾಕ್ ಹೋಗಿ. ಅವಾಗ ನೆಗೆಟಿವ್ ಥಿಂಕ್ ಎಲ್ಲ ಹೋಗುತ್ತೆ. ಆದಷ್ಟು ವಾಕಿಂಗ್ ಹೋಗಿ. ಆಮೇಲೆ ನಾನೇನು ಹೇಳುದಂತೆ ಅಂದ್ರೆ, ಮಕ್ಳು ಮಲಗಿದಾಗ ನೀವು ಮಲಗಿ ಆದಷ್ಟು ರೆಸ್ಟ್ ತಗೊಳ್ಳಿ. ಆ ಈ 2 ವರ್ಷ, 3 ವರ್ಷ ಅಂತ ಹೇಳ್ತಾರೆ. ಅದೆಲ್ಲ ನಿಜಾನೋ ಸುಳ್ಳೋ ನನ್ಗ್ ಗೊತ್ತಿಲ್ಲ. ಬಟ್ ಒಂದ್ 5 ವರ್ಷ ತನಕ ಆದ್ರೂ ಮಕ್ಳು ತುಂಬಾ ಕ್ರಾಂಕಿ ಆಗಿರ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಅದಕ್ಕೆ ಆದಷ್ಟು ಹೊರಗಡೆ ವಾಕ್ ಹೋಗಿ. ನಿಮಗೆಲ್ಲಿ ಇವಾಗ ನಾನ್ ಹೇಳೋದು ವಾಕಿಗೆ ಹೋಗ್ಬೇಕು ಅಂತಂದ್ರೆ ನೀವು ಪಾರ್ಕಿಗೆ ಹೋಗ್ಬೇಕು ಅಂತ ಇಲ್ಲ. ಆ ಮಕ್ಳು ಜೊತೆ ಹೋದಾಗ ಮಕ್ಳನ್ನ ಕರ್ಕೊಂಡು ಏನ್ ಮಾಡಿ ಅಂತಂದ್ರೆ ಒಂದು ರೋಡ್ ಹತ್ರ ನಿಂತ್ಕೊಂಡು 5 ನಿಮಿಷ, ಬರೀ 5 ನಿಮಿಷ ನಿಂತ್ಕೊಂಡು ಒಂದ್ ಬಸ್ ಅಷ್ಟ್ ದೊಡ್ದಿದ್ಯಲ್ಲ, ಹೌದು ಮಗ, ಅಥವಾ ಕಾರ್ ಇದೆಯಲ್ಲ, ಅಯ್ಯೋ ನಾಯಿ ನೋಡು ಎಷ್ಟು ದೊಡ್ಡದು ಬೌ ಬೌ ಅಂತಿದೆ. ಅವ್ರ ಜೊತೆ ಮಕ್ಳಾಗೆ ಮಾತಾಡ್ಕೊಂಡು ಹೋಗಿ. ಅವಾಗ ಏನ್ ಅನ್ಸುತ್ತೆ ಗೊತ್ತಾ? ನಿಮ್ ಮನಸ್ಸುನು ರಿಲ್ಯಾಕ್ಸ್ ಆಗುತ್ತೆ. ನಿಮ್ ಡಿಪ್ರೆಷನ್ ಲೆವೆಲ್ ಕಮ್ಮಿ ಆಗುತ್ತೆ. ಆದಷ್ಟು ಇದನ್ನ ಟ್ರೈ ಮಾಡಿ. ಮತ್ತೆ ಬುಕ್ಸ್‌ಗಳನ್ನ ಓದಿ. ಎಷ್ಟೊಂದ್ ಬುಕ್ಸ್‌ಗಳು ಬರ್ತವೆ. ಲೈಬ್ರರಿ ಹತ್ರದಲ್ಲಿ ಇದ್ರೆ ಲೈಬ್ರರಿಗ್ ಹೋಗಿ. ಅಲ್ಲಿ ಒಂದಷ್ಟು ಬುಕ್ಸ್‌ಗಳನ್ನ ತಗೊಬಂದು ಓದ್ತಾ ಇರಿ. ಸ್ವಲ್ಪ ಸ್ವಲ್ಪ ದಿನಕ್ಕೆ 5 ಲೈನ್ ಓದಿ ಸಾಕು. ಖುಷಿ ಆಗುತ್ತೆ ನಿಮಿಗೆ. ಏನೋ ಲೈಫಲ್ಲಿ ಏನೋ ನಡೀತಾ ಇದೆ ಚೇಂಜಸ್ ಅಂತ ಅನ್ಕೊಳ್ಳಿ. ಆಮೇಲೆ ಆ ನಾನ್ ಇದನ್ನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಗೊಂದಷ್ಟು ಜನರಿಗೆ ಹೆಲ್ಪ್ ಆಗ್ಬೋದು ಅಂತ ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಆ ನಾವ್ ಯಾರು ವೀಕ್ ಅಲ್ಲ ಹೆಣ್ಮಕ್ಳು. ನಾವ್ ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ತೀವಿ. ನಮಿಗ್ ಗೊತ್ತಾ, ಆ ಇದು ಗಂಡ ಇಲ್ಲ ಅಂತಂದ್ರೆ ನಮಗೆ ಬದುಕುವಷ್ಟು ಶಕ್ತಿ ನಮಗೆ ದೇವ್ರು ಕೊಟ್ಟೇ ಕೊಟ್ಟಿರ್ತಾನೆ ಗೊತ್ತಾ. ಯಾಕ್ ನಾವು ವೀಕ್ ಅಂತ ಅನ್ಕೋಬೇಕು? ಅಥವಾ ನಾವು ಡಿಗ್ರಿ ಅಥವಾ ಏನು PUC ನೇ ಓದಿರ್ಲಿಲ್ಲ, ನಾವ್ ಯಾಕ್ ವೀಕ್ ಅಂತ ಅನ್ಕೋಬೇಕು?
ಎಸ್ಪೆಷಲಿ ಇದನ್ನೆಲ್ಲ ನೋಡುವಾಗ ನನಗೆ ಏನ್ ಅನ್ಸುತ್ತಾ, ನಾವು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಅಂದ್ರೆ ನೆಗೆಟಿವ್ ಯೋಚನೆ ಮಾಡ್ಲೇಬಾರ್ದು. ಯಾಕಂದ್ರೆ ದೇವ್ರು ನಮಗೆ ಅಂತ ಒಂದು ಮಗುನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಎಸ್ಪೆಷಲಿ ನಮಗೆ ಸಾಕೋ ಧೈರ್ಯ ಇದೆ ಹಾಗೂ ನಮ್ಗೆ ಶಕ್ತಿ ಇದೆ ಅಂತ ಹೇಳಿ ದೇವ್ರು ಕಳ್ಸಿರ್ತಾನೆ ಹೊರತು ನಾವು ಆ, ಒಂಥರ ಈ ತರ ಎಲ್ಲ ಥಿಂಕ್ ಮಾಡಿ ನಾವು ಪ್ರಾಣ ಕಳ್ಕೊಂಡ್ವಿ ಅಂತಂದ್ರೆ ನಮ್ಗೆ ಆ ಪ್ರಾಣ ವಾಪಸ್ ಸಿಗುತ್ತಾ? ಒಂದು ಸಲ ಥಿಂಕ್ ಮಾಡಿ. ಈ ತರ ನೆಗೆಟಿವ್ ಆಗಿ ಥಿಂಕ್ ಮಾಡೋರು ಪ್ರಾಣ ಹೋಗ್ಲಿ. ಅಪ್ಪ ನಮ್ ಮಕ್ಳು ನಮ್ಮನ್ನೇ ಚೂಸ್ ಮಾಡಿರ್ತಾರಂತೆ. ಆ ನಾವೇ ಅಪ್ಪ ಅಮ್ಮ ಬೇಕು ಅಂತ ಅಂದ್ಬಿಟ್ಟು ಚೂಸ್ ಮಾಡಿರ್ತಾರಂತೆ. ನೀವು ಒಂದ್ಸಲ ಯೋಚನೆ ಮಾಡಿ. ಆ ಮಗುವಿಗೆ ಆ ಸೋಲು ನಮ್ಮನ್ನೇ ಚೂಸ್ ಮಾಡಿರ್ತಾರಂತೆ. ಅಂದ್ರೆ ಯೋಚನೆ ಮಾಡಿ, ಆ ಸೋಲಿಗೆ ನಾನು ಇಷ್ಟು ಕೆಟ್ಟದಾದ ಅಪ್ಪ ಅಮ್ಮನ ಚೂಸ್ ಮಾಡಿದೀನಿ ಅಂತ ಅನ್ಸ್ಬೋದು. ಆತರ ಯಾವತ್ತೂ ಥಿಂಕ್ ಮಾಡ್ಬೇಡಿ ಅಂತ ಹೇಳ್ತೇನೆ. ಈ ವಿಡಿಯೋದಲ್ಲಿ ನನಗೆ ಇಷ್ಟೇ ಶೇರ್ ಮಾಡ್ಬೇಕಂತ ಇತ್ತು. ನಾವು ಸ್ಟ್ರಾಂಗ್, ನಾವ್ ಯಾವತ್ತೂ ಯಾರನ್ನೂ ಬಿಟ್ಕೊಡ್ಬಾರ್ದು ಅಂತ ಅನ್ನೋದು ಒಂದು. ಹೆಣ್ಮಕ್ಳು ಎಸ್ಪೆಷಲಿ ನಾನು ಇದನ್ನ ಹೆಣ್ಮಕ್ಳಿಗೋಸ್ಕರನೇ ಮಾಡಿರೋದು. ವುಮೆನ್ಸ್ ಡೇ ಸ್ಪೆಷಲ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಆಮ್, ಆದಷ್ಟು ಹೆಣ್ಮಕ್ಳು ಇದನ್ನ ಶೇರ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಹತ್ರ ಏನೇನು ಒಳಗಡೆ ನೆಗೆಟಿವ್ ಥಾಟ್ಸ್ ಗಳಿದ್ವು ಅದನ್ನ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ, ಕಮ್ಮಿ ಮಾಡ್ಕೊಳ್ಳಿ. ಆ ತುಂಬಾ ನಿಮಗೆ ಏನೇನು ಇಷ್ಟಗಳು ಇದೆಯೋ ಅದನ್ನೆಲ್ಲ ಒಂದು ಬುಕ್ ಮಾಡ್ಕೊಂಡು ಅದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಶುರು ಮಾಡಿ. ಕೆಲವರಿಗೆ ಮೂವಿ ನೋಡಕ್ ಇಷ್ಟ ಇರುತ್ತೆ, ಕೆಲವರಿಗೆ ಮ್ಯೂಸಿಕ್ ಕೇಳಕ್ ಇಷ್ಟ ಇರುತ್ತೆ, ಇನ್ನು ಕೆಲವರಿಗೆ ಬುಕ್ಸ್ ಓದಕ್ ಇಷ್ಟ ಇರುತ್ತೆ, ಇನ್ನು ಕೆಲವರಿಗೆ ಕತೆಗಳನ್ನ ಬರೆಯಕ್ ಇಷ್ಟ ಇರುತ್ತೆ, ಅಥವಾ ಈ ತರ ಕವನಗಳನ್ನ ಬರೆಯಕ್ ಇಷ್ಟ ಇರುತ್ತೆ. ನಿಮ್ಮ ಏನಾದ್ರೂ ಒಂದು ಇರುತ್ತೆ, ಒಂದ್ 5 ನಿಮಿಷ 10 ನಿಮಿಷ ನಿಮ್ಮ ಆಸಕ್ತಿಗಳನ್ನ ಒಂದು ಪಟ್ಟಿ ಮಾಡ್ಕೊಂಡು ಅದನ್ನ ಬರ್ಕೊಂಡು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ದಯವಿಟ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಡಿ ಅಂತ ಹೇಳ್ತೀನಿ. ಈ ವಿಡಿಯೋನ ಸೊ ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ರಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.